ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ರಾಜೀವ್ ಗಾಂಧಿ ಹೆಲ್ತ್ ಸೈನ್ಸ್ ಯೂನಿವರ್ಸಿಟಿ ವತಿಯಿಂದ MSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ರಿಸಲ್ಟನ್ನು ಘೋಷಣೆ ಮಾಡಿರುವಂಥದ್ದು. ಎಕ್ಸಾಮ್ ನೋಡಿ ಎರಡು ಅಟ್ ಎ ಟೈಮ್ ಆಗಿರುವಂಥದ್ದು. MSc ನರ್ಸಿಂಗ್ ಇರಲಿ ಮತ್ತು BSc ನರ್ಸಿಂಗ್ ಇರಲಿ. BSc ನರ್ಸಿಂಗ್ದು ತಡ, ಯಾಕಂದರೆ MSc ನರ್ಸಿಂಗನ್ನು ಕಂಪ್ಯಾರಿಸನ್ ಮಾಡಿದರೆ BSc ನರ್ಸಿಂಗ್ ಬಹುಸಂಖ್ಯೆ ವಿದ್ಯಾರ್ಥಿಗಳು ಇರುವುದರಿಂದ ಅದರ ಒಂದು ಡಾಟಾ ಪ್ರೊಸೆಸಿಂಗ್ ಮಾಡೋದು ಸ್ವಲ್ಪ ವೇರಿಯೇಷನ್ ಆಗುತ್ತೆ ಹೊರತು ಅಷ್ಟೊಂದು ತಡವಾಗುವುದಿಲ್ಲ. ಈಗಾಗಲೇ ವ್ಯಾಲ್ಯೂಯೇಷನ್ಗಳು ಕಂಪ್ಲೀಟ್ ಆಗಿದ್ದು BSc ನರ್ಸಿಂಗದ್ದು ನಿಮ್ಮ ಡಾಟಾವನ್ನು ಪ್ರೊಸೆಸಿಂಗ್ ಮಾಡಿಕೊಂಡು ನಿಮ್ಮಗಳಿಗೆ ಅತಿ ಬೇಗನೆ ರಿಸಲ್ಟನ್ನು ಕೊಡುವಂಥ ಒಂದು ಸಾಧ್ಯತೆ ಇದೆ. ಯಾಕಂದರೆ MSc ನರ್ಸಿಂಗ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಇವಾಗ ಬರಬೇಕಾಗಿರುವಂಥದ್ದು BSc ನರ್ಸಿಂಗ್ ರಿಸಲ್ಟ್. BSc ನರ್ಸಿಂಗ್ ಅಕ್ಸೆಪ್ಟೇಷನ್ ಮಾಡಿದ ಹಾಗೆ ಈ ವಾರದ ಕೊನೆಯ ದಿನದಲ್ಲಿ, ಅಂದರೆ ಈ ವಾರದ ಕೊನೆ ದಿನದಲ್ಲಿ ಬರುವಂಥ ನಿರೀಕ್ಷೆ ಇದೆ. ಇಲ್ಲ ಅಂತಂದರೆ ಇನ್ನೊಂದು ಅಂದಾಜಾಗಿ ಒಂದು ವಾರ, ಇವತ್ತಿನ ದಿನದಿಂದ ಲೆಕ್ಕಾಚಾರ ತಗೊಂಡ್ರೆ ಅಂದಾಜು ಒಂದು ವಾರದಲ್ಲಿ ನಿಮಗೆ ಫಲಿತಾಂಶ ಬರುವಂಥ ಸಾಧ್ಯತೆ. ಒಂದು ವಾರದ ದಿನಗಳಲ್ಲಿ ನಿಮಗೆ ಫಲಿತಾಂಶವನ್ನು ನಿರೀಕ್ಷೆ ಇಟ್ಕೋಬಹುದು. ಬಟ್ ಆಲ್ರೆಡಿ ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ, ವ್ಯಾಲ್ಯೂಯೇಷನ್ ಎಲ್ಲ ಪ್ರೊಸೀಜರ್ ಮುಗಿದಿದೆ. ರಿಸಲ್ಟ್ ಘೋಷಣೆ ಮಾಡೋದೊಂದು ತಡವಾಗಿರುವುದರಿಂದ ಅದು ಎನಿ ಟೈಮ್ ನಿಮಗೆ ಬರ್ಬೋದು. ನೀವು ಕೂಡ ಪ್ರತಿದಿನ ನೋಡ್ತಾ ಇರಿ. ಈ ಒಂದು ಆಫಿಷಿಯಲ್ ವೆಬ್ಸೈಟ್ ಹೋಗಬೇಕು ಮತ್ತು EMS ರಿಸಲ್ಟ್ ಅಂತ ಹೊಡೆದ್ರೆ ನಿಮಗೆ ಈ ರೀತಿಯಾದಂಥ ಲಿಂಕ್ ಓಪನ್ ಆಗುತ್ತಾ. ನಿಮಗೆ ಎನಿ ಟೈಮ್ ಕೂಡ ಬರಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ಆಲ್ರೆಡಿ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ನೀವುಗಳು ಚೆಕ್ ಮಾಡ್ತಾ ಇರಬೇಕು ಪ್ರತಿದಿನವೂ ಕೂಡ. ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದ ಮೇಲೆ ಅವರು ಎನಿ ಟೈಮ್ ಅವ್ರು ಹೇಳಿ ರಿಸಲ್ಟನ್ನು ಕೊಡೋದಿಲ್ಲ, ಎನಿ ಟೈಮ್ ರಿಲೀಸ್ ಮಾಡಿಬಿಡ್ತಾರೆ. ನಮಗೆ ಗೊತ್ತಾದರೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ನಮ್ಮ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.